ಶಾಲೆ ಹೇಳ್ಕೊಂಡು ಉಂಟಿಲ್ಲ ಅಡಿಯಿಂದ Sweet recipe. This little guy is what are you doing? Hi ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೊಳ್ಳಾಸ್ ವೆಜ್ ರೆಸಿಪೀಸ್. ಸೊ ಹಿಂದಿನ ವಿಡಿಯೋದಲ್ಲಿ ನಾವು ಹೇಳಿದ್ವಿ ಲೈಕ್ ದೀಪಾವಳಿಗೆ 5 days 5 ಸೀರೀಸ್ ಮಾಡ್ತಾ ಇದೀವಿ ಅಂತ. ಸೊ ಈ ವಿಡಿಯೋದಲ್ಲಿ ಸ್ವೀಟ್ ರೆಸಿಪಿ ಮಾಡ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ನಾವು ಮಾಲ್ಪುರಿ ತೋರಿಸ್ತಾ ಇದೀವಿ. ಬನಾನಾ ಹಾಕಿ ಮಾಲ್ಪುರಿ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದೀವಿ. ಸೊ ನಾನಿವತ್ತು ಈ ಮಾಲ್ಪುರಿಗೆ ಬಾಳೆಹಣ್ಣು ಹಾಕ್ತಾ ಇದ್ದೀನಿ. ಬಾಳೆಹಣ್ಣು ಮತ್ತು ಹಾಲು ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ಬಾಳೆಹಣ್ಣು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ. ಸ್ವಲ್ಪ ಹಾಲು ಹಾಕಿ ಗ್ರೈಂಡ್ ಮಾಡ್ತೀನಿ. ಇದು ಸ್ವಲ್ಪ ಡಿಫ್ರೆಂಟ್, ಬೇರೆ ಟೇಸ್ಟೇ ಕೊಡುತ್ತೆ. ಮಾಮೂಲಿ ಮಾಲ್ಪುರಿಯಿಂದ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಇದು ರುಚಿಯಾಗಿರುತ್ತೆ. ಹಾಗೀಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇದೀಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಮಿಕ್ಸಿ ಇದನ್ನು ಬೌಲಿಗೆ ಹಾಕ್ತಾ ಇದ್ದೀನಿ. ಇದನ್ನ ಪೇಸ್ಟ್ ಮಾಡ್ಕೋಬೇಕು. ನಾನೀಗೊಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನಿಗೆ ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಕಪ್ ನೀರು ಹಾಕಿದ್ದೀನಿ. ಒಂದು ಕಪ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ನಾನು ಸಕ್ಕರೆ ಜಾಸ್ತಿ ತಗೊಳ್ಳಿಲ್ಲ. 2 ಕಪ್ ಮೈದಾಗೆ 1 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಬಾಳೆಹಣ್ಣು ತಗೊಂಡಿದ್ದೀನಲ್ಲ, ಹಾಗಾಗಿ ಬಾಳೆಹಣ್ಣು ಸ್ವೀಟ್ ಇರೋದಕ್ಕೆ ಸಕ್ಕರೆ ಸ್ವಲ್ಪ ಕಮ್ಮಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಈಗ ಪಾಕ ಬರಬೇಕು ಲೈಟಾಗಿ. ಇದು ಕುದಿ ಬರಲಿ. ತುಂಬ ಒಂದೆಳೆ ಪಾಕ ಸಾಧಾರಣ ಬಂದರೆ ಸಾಕು. ಏರ್ ಪಾಕ ಎಲ್ಲ ಬೇಡ. ಹಾಗೇನು ಹಾಲು ಜೊತೆಗೆ ಹಾಕ್ಬೋದಾಗಿತ್ತು. ಅದು ಹೀಗೆ ಪಾಕ ಮಾಡಿದರೆ ಚೆನ್ನಾಗಾಗುತ್ತೆ ಮಾಲ್ಪುರಿ. ಅದಕ್ಕೆ ಹಾಗೆ ಮಾಡ್ತಾಯಿದ್ದೀನಿ. ಇದೀಗ ಆಲ್ಮೋಸ್ಟ್ ಆಗ್ತಾ ಬಂತು. ಸ್ವಲ್ಪ ಪಾಕ ಈ ಥರ ಹೀಗೆ ಬಂದರೆ ಸಾಕು. ಸ್ವಲ್ಪ ನೂಲು ಬರ್ತಾ ಇದೆ. ಹೀಗೆ ಬಂದರೆ ಆಯಿತು. ನಾನೀಗ ಬಾಳೆಹಣ್ಣು ಸ್ಮ್ಯಾಶ್ ಮಾಡಿದ್ದೀನಲ್ಲ, ಗ್ರೈಂಡ್ ಮಾಡಿದ್ದಕ್ಕೆ 2 ಕಪ್ನಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಎರಡು ಕಪ್ ಮೈದಾ ಹಾಕ್ತಾ ಇದ್ದೀನಿ. 1 ಕಪ್ ಸಕ್ಕರೆ ತಗೊಂಡಿದ್ದು. ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಫುಡ್ ಕಲರ್ ಬೇಕಾದರೆ ಹಾಕ್ಬೋದು, ಇಲ್ಲದ್ರೆ ಇಲ್ಲ. ಸ್ವಲ್ಪ ಹಾಕ್ತಾ ಇದ್ದೀನಿ. ಈಗ ನಾನು ಮಾಡಿದ ಪಾಕನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲ ಜೊತೆಗೆ. ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ಎಲ್ಲ ಪಾಕ ಹಾಕಲಿಲ್ಲ ನಾನು, ನೋಡಿ ಹಾಕ್ತೀನಿ. ತುಂಬ ನೀರು ಮಾಡಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಆಗಿ ಇರಬೇಕು. ಇಲ್ಲಿ ಬಾಳೆಹಣ್ಣು ಹಾಕಿದ್ದಕ್ಕೆ ಜಾಸ್ತಿ ಸಕ್ಕರೆ ಬೇಕಾಗಲ್ಲ, ನೋಡಿ ಹಾಕ್ತೇನೆ. ತುಂಬ ರುಚಿಯಾಗಿ ಬರುತ್ತೆ. ಇದು ಒಂಥರ ಡಿಫ್ರೆಂಟಾಗಿ ಬರೀ ಸಕ್ಕರೆ ಪಾಕ ಮಾತ್ರ ಹಾಕಿ ಮಾಡ್ತಾರೆ ಹೆಚ್ಚಾಗಿ. ಬಾಳೆಹಣ್ಣು ಹಾಕಿ ಮಾಡ್ತಾರೆ ಕೆಲವರು. ಒಳ್ಳೆ ರುಚಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಬಾಳೆಹಣ್ಣಿದ್ದು ಫ್ಲೇವರು, ಅದರದ್ದು ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಅದೊಂದು ಬೇರೆ ಟೈಪ್ ಟೇಸ್ಟ್ ಕೊಡುತ್ತೆ. ಹಾಗೆ ಬಾಳೆಹಣ್ಣು ಹಾಕಿದ್ದು ಇದೀಗ ಮಿಕ್ಸ್ ಆಗ್ತಾ ಬಂತು ನೋಡಿ. ಇದೀಗ ಆಗಿದೆ. ಇಷ್ಟು ಸ್ವಲ್ಪ ದಪ್ಪವೇ ಇರಲಿ. ಬರೀ ಮಾಲ್ಪುರಿ ಸಕ್ಕರೆ ಪಾಕ ಹಾಕಿ ಮಾಡೋದಾದರೆ ಸ್ವಲ್ಪ ನೀರು ಮಾಡ್ಬೋದು. ನಾವು ಬಾಳೆಹಣ್ಣು ಹಾಕಿದ್ದಕ್ಕೆ ಜಾಸ್ತಿ ತೆಳ್ಳಗೆ ಮಾಡೋದು ಬೇಡ, ಬಿಟ್ಕೊಂಡ್ಬಿಡುತ್ತೆ ಎಣ್ಣೆಗೆ ಬಿಟ್ಟ ತಕ್ಷಣ. ಹಾಗಾಗಿ ಇಷ್ಟೇ ದಪ್ಪ ಇರಲಿ, ಹೀಗೆ ಇರಲಿ. ನಾನೀಗ ಬಾಣಲೆ ಇಟ್ಟಿದ್ದೀನಿ. ಕೋಕೋನಟ್ ಆಯಿಲ್ ಹಾಕ್ತಾ ಇದ್ದೀನಿ ಎಣ್ಣೆಯಲ್ಲಿ ಕಾಯಿಸ್ಲಿಕ್ಕೆ. ಅದನ್ನ ಸ್ವಲ್ಪ ಬಿಟ್ಟು ನೋಡ್ತೇನೆ ಈ ಎಣ್ಣೆಗೆ. ಈಗ ಹಾಕ್ಬೋದು ಇನ್ನು. ಚಿಕ್ಕದಾಗಿ ಬಿಡಬಾರ್ದು, ಮತ್ತೆ ಅಗಲಾಗುತ್ತೆ ಸ್ವಲ್ಪ. ಸೊ ಇದು ಇವಾಗ ಆಗ್ತಾ ಇದೆ. ಸೊ ದೀಪಾವಳಿಗೆಲ್ಲ ಯೂಶ್ವಲಿ ಯಾವ ಥರ ಮಾಡ್ತಾರೆ ಅಂದರೆ ಒಂದು 2-3 ದಿನ ಬರುವಂಥ ಸ್ವೀಟ್ಸನ್ನು ಮಾಡ್ತಾರೆ. ಅದಕ್ಕೆ ನಾವು ಮಾಲ್ಪುರಿ ತೋರಿಸ್ತಿದ್ದೀವಿ. ಇದೊಂದು 2 days ಆದರೂ ಏನೂ ಆಗಲ್ಲ. ತಿರುಗಿಸಿ ಹಾಕ್ತಾ ಇದ್ದೀನಿ. ಒಂದು ಸೈಡ್ ಕಾದಿದೆ ಅಡಿ. ಅದು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಮುಟ್ಬಾರ್ದು ಅದನ್ನ.
ಅದು ಕಾದ್ಮೇಲೆ ಬಿಡುತ್ತೆ ಅದು ತಾನೇ. ಮತ್ತು ಸ್ವಲ್ಪ ತೆಗೆದು ಹಾಕಿದರೆ ತಿರುಗಿಸಿ ಹಾಕಿದರೆ ಆಯಿತು. ಈಗ ನಾನು ತಿರುಗಿಸಿ ಹಾಕ್ತಾ ಇದ್ದೀನಿ. ಇನ್ನೊಂದು ಸೈಡ್ ಕಾಯಬೇಕು. ಇದೀಗ ಆಗ್ತಾ ಇದೆ, ಕಾಯ್ತಾ ಇದೆ. ಇದು ಈ ಯೆಲ್ಲೋ ಕಲರ್ ಬಂದಿದೆ ಅಲ್ಲ, ಇದು ಫುಡ್ ಕಲರ್ ಹಾಕಿದ್ದಕ್ಕೆ. ಕೆಲವರು ಅರಿಶಿಣನೂ ಹಾಕ್ತಾರೆ. ಅರಿಶಿಣ ಹಾಕಬೇಕು ಅಂತಲೂ ಇಲ್ಲ, ಕೇಸರಿ ಇದ್ದರೆ ಕೇಸರಿ ಹಾಕ್ಬೋದು. ಕೇಸರಿ ಹಾಕಿದರೆ ಆಗುತ್ತೆ. ಕಲರ್ ಇಲ್ಲದ್ರೂ ಹಾಗೇನೂ ಮಾಡ್ಬೋದು. ಕಲರ್ ಹಾಕಿದರೆ ಅದೊಂದು ಕಲರ್ ಚೆನ್ನಾಗಾಗುತ್ತೆ ಅಂತ. ಆಗ್ತಾ ಬಂತು. ಇದು ಸ್ವಲ್ಪ ಕಲರ್ ಬಂದರೆ ಚೆನ್ನಾಗಿರುತ್ತೆ. ಕಾದಿದೆ. ಸ್ವಲ್ಪ ಕಲರ್ ಬಂದರೆ ಕಜ್ಜಾಯ ಟೈಪ್ ಕಾಣಿಸುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ಡಿಫ್ರೆಂಟ್ ಫ್ಲೇವರ್, ಟೇಸ್ಟ್ ಚೆನ್ನಾಗಿರುತ್ತೆ. ಬಾಳೆಹಣ್ಣಿದು ಪರಿಮಳ ಬರುತ್ತೆ, ರುಚಿನೂ ಬರುತ್ತೆ. ಇದೀಗ ಆಗಿದೆ. ಸ್ವಲ್ಪ ಎಣ್ಣೆ ಎಳೆದಿರುತ್ತೆ, ಒತ್ತಿ ತೆಗಿಬೇಕಾಗತ್ತೆ. ಒಂದೊಂದನ್ನೇ ಹೀಗೆ ಒತ್ತಿದ್ದು ತೆಗಿಬೇಕು. ಸೊ ಮಾಲ್ಪುವ ರೆಡಿ ಆಗಿದೆ. ಯೂಶಲಿ ದೀಪಾವಳಿಗೆ ತುಂಬಾ ವೆರೈಟಿ ಸ್ವೀಟ್ಸ್ ಆಗಲಿ ಸ್ನ್ಯಾಕ್ಸ್ ಎಲ್ಲ ಮಾಡ್ತಾರೆ. ಸೊ ಇದು ಒಂದು ಟ್ರೈ ಮಾಡಿ ನೋಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ನನ್ನ ಕಸಿನ್ ಲಾಸ್ಟ್ ಪ್ರೀವಿಯಸ್ ವಿಡಿಯೋಸ್ ಅಲ್ಲೆಲ್ಲ ನೋಡಿರ್ತೀರಾ. ಸೊ ಇವತ್ತು ಅವಳು ಬಂದಿದ್ದಾಳೆ ಇದನ್ನ ಟೇಸ್ಟ್ ಮಾಡಿ ನೋಡಕ್ಕೆ. ಹೇಗಿದೆ? ಸ್ಮೂತ್ ಬಂದಿದೆನಾ? ಬಾಳೆಹಣ್ಣು ಫ್ಲೇವರ್ ವಾವ್ ಸೂಪರ್. ಹೌದಾ? ಸ್ವೀಟ್ ಆಗಲಿ ಪ್ರೀವಿಯಸ್ ಇದು ಜಲನ್ ವಾಗ ಬಾಕ್ಸ್ ಜನವಾರ ಬಾಕಿನ 3 ದಿನ. ಸೊ ಈ ಸತಿ ದೀಪಾವಳಿಗೆ ನೀವು ಟ್ರೈ ಮಾಡಿ ನೋಡಿ ಇದನ್ನ. ಈ ರೆಸಿಪಿ ಇಷ್ಟ ಆದ್ರೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ನಿಮಗೆ ಹೇಗೆ ಅನಿಸ್ತು ಅಂತ. ಮತ್ತೆ ಇದು 3 ದಿನ ಇಡ್ಬೋದು ಹೊರಗಡೆ, ಏನು ಆಗಲ್ಲ. ಬಾಳೆಹಣ್ಣೆಲ್ಲ ಹಾಕಿದೀವಲ್ಲ, ಮತ್ತೆ ಅದರಿಂದ ಜಾಸ್ತಿ ಹೊರಗಡೆ ಇಡಕ್ಕಾಗಲ್ಲ. ಫ್ರಿಜ್ಜಲ್ಲಿ ಇಟ್ಟು ಬೇಕಾದ್ರೂ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರ್. ಹೌದಾ? ಖುಷಿ ಆಯ್ತು. ನಿಮ್ಮ ಎಲ್ಲ ರೆಸಿಪಿನೂ ನನಗೆ ತುಂಬಾ ಇಷ್ಟ. ಸೊ ಗೈಸ್ ಎಲ್ಲರೂ ಸಪೋರ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ ಅಂಡ್ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಅವರು ಟ್ರೈ ಮಾಡ್ಲಿ ರೆಸಿಪೀಸ್ನ. ಸೊ ಅಷ್ಟೇ. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್. ಬಾಯ್.